ಸಾರಿಗೆ ನೌಕರರ ಜೊತೆಗಿನ ಸಿಎಂ ಸಭೆ ವಿಫಲವಾಗಿದೆ. ಎಂದಿನಂತೆ ಈಗ ಅನೌನ್ಸ್ ಮಾಡಿರೋ ತರ ಮುಷ್ಕರನ್ನು ಕೂಡ ಮಾಡ್ತೀವಿ ಅಂತೇಳಿ ಈಗ ನೌಕರರ ಸಂಘಟನೆ ಅನೌನ್ಸ್ ಮಾಡಿದೆ. ಈಗ ನಮ್ಮ ಜೊತೆಲಿ ವಿಜಯ್ ಭಾಸ್ಕರ್ ಅವರು ಇದ್ದಾರೆ, ಸಾರಿಗೆ ನೌಕರರ ಮುಖಂಡರು, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಸಿಎಂ ಜೊತೆ 2 ಗಂಟೆಗಳಿಗೂ ಅಧಿಕ ಕಾಲ ಸಭೆ ಆಯ್ತು ಸರ್, ವಿಫಲ ಅಂತ ಈಗ ರಿಸಲ್ಟ್ ಬಂದಿದೆ ಸರ್. ಏನಿರುತ್ತೆ ಈಗ ಮುಂದಿನ ನಡೆ, ಯಾವ ತರ ಇರುತ್ತೆ ಹೋರಾಟ? ಈಗ ನಾಳೆ ಮುಷ್ಕರ ಅನ್ನೋದು ಖಚಿತ. ಅನಿರ್ದಿಷ್ಟಾವಧಿ. ಸೊ ಮುಖ್ಯಮಂತ್ರಿಗಳಿಗೆ ನಾವು ಬಹಳ ಸ್ಪಷ್ಟವಾಗಿ ನಿಮ್ಮ ಮಾತಿಗೆ ಗೌರವ ಕೊಟ್ಟು ಡಿಸೆಂಬರ್ ಹಿಂಪಡೆದಿದ್ವಿ. ಆದ್ರೆ ಅದಾದ ಮೇಲೆ ಫಲಪ್ರದ ಆಗಿಲ್ಲ. ಸೊ ಇವತ್ತು ಬೆಳವಣಿಗೆ 14/1/2024 ವೇತನ ಪರಿಷ್ಕರಣೆ ವಿಚಾರದಲ್ಲಿ ಏನು ಮಾತಾಡಲಿಲ್ಲ. ಸೊ ಅದರಿಂದ ನಾವು ನಾಳೆ ಮುಷ್ಕರ ಇರುತ್ತೆ. ಯಾವುದೇ ರೀತಿಯ ಗೊಂದಲ, ತಪ್ಪು ಮಾಹಿತಿಗಳಿಗೆ ಆಸ್ಪದ ಕೊಡದೆ ನೌಕರರು ನಾಳಿಂದ ಮುಷ್ಕರದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಸಮಸ್ತ ನೌಕರರಲ್ಲಿ ಜಂಟಿ ಜುಲೈ ತಾರೀಕಿಗೆ ನೀವು ನೋಟಿಸ್ ಕೊಡ್ತೀರಾ, ಅದು ಸಭೆ ಮಾಡ್ತಾರೆ. ಸೊ ಆದ್ರೂ ನಿಮ್ಮ ಬೇಡಿಕೆಗಳಿಗೆ ಒಪ್ಕೊಂಡಿಲ್ಲ. ಬಟ್ ಈಗ ಪರ್ಯಾಯವಾಗಿ ಅವರೊಂದು ಸರ್ಕಾರ ಕೂಡ ಒಂದಿಷ್ಟು ವ್ಯವಸ್ಥೆಗಳು ಮಾಡ್ಕೊಳ್ತಾರೆ. ಅಂದ್ರೆ ಖಾಸಗಿ ಅವರಿಂದ ಬಸ್ಸು ಚಾಲನೆ ಮಾಡುವಂತ ಕೆಲಸ ಆಗಿರ್ಬೋದು, ಜೊತೆಗೆ ಇತರ ಸಂಘಟನೆಗಳನ್ನ ಜೊತೆಲಿ ಕರ್ಕೊಂಡು ಕೆಲಸ ಮಾಡೋದು. ಅಂದ್ರೆ ಮುಷ್ಕರಕ್ಕೆ ಎಲ್ಲೋ ಒಂದ್ ಕಡೆ ವಿಫಲ ಆಗಬೇಕು ಅನ್ನೊಂದು ಸರ್ಕಾರದ ಪ್ಲಾನ್ ಇದೆಯಲ್ಲ ಸರ್? ಅದಕ್ಕೆ ಸರ್, ಈಗ ಸರ್ಕಾರ ಮುಷ್ಕರವನ್ನು ವಿಫಲ ಮಾಡಲಿಕ್ಕೆ ಮ್ಯಾನೇಜ್ಮೆಂಟ್ ಸರ್ಕಾರ ಖಂಡಿತ ಪ್ರಯತ್ನ ಮಾಡೇ ಮಾಡ್ತಾರೆ. ನಮಗೊಂದು ನಂಬಿಕೆ ಇದೆ, ಯಾವುದೇ ಸಾರಿಗೆ ನೌಕರ ಅವರು ಪ್ರಯಾಣಿಕರನ್ನ ಯಾವ ರೀತಿ ಸಾಗಿಸಬೇಕನ್ನೋಕೆ ಅವರಿಗೆ ಪರ್ಯಾಯ ವ್ಯವಸ್ಥೆ ಮಾಡೋದ್ರ ಬಗ್ಗೆ ನಮ್ದೇನು ಟೀಕೆ ಇಲ್ಲ. ಆದರೆ 1,15,000 ಜನ ಸಾರಿಗೆ ನೌಕರರು ನಾಳೆಯಿಂದ ಡ್ಯೂಟಿಗೆ ಹಾಜರಾಗಲ್ಲ. ಯಾವುದೇ ಸಂಘಟನೆಗೆ ಅವರು ಸೇರಿರಲಿ, ಯಾವುದೇ ಸಂಘಟನೆಗೆ ಅವರು ಬೆಂಬಲ ಕೊಡಲಿ, ಆದರೆ ಇವತ್ತು ಬಂದಿರೋದು 1/1/2020 ಕಾರ್ಮಿಕರಿಗೆ ನ್ಯಾಯಯುತವಾಗಿ ಬರಬೇಕಾಗಿದ್ದಂತ 38 ತಿಂಗಳ ಅರಿಯರ್ಸು. ಸರ್ಕಾರ ಇವತ್ತು ಅದನ್ನು ಕೊಡೋದಕ್ಕೆ ಒಪ್ತಾ ಇಲ್ಲ. 14 ತಿಂಗಳು ಮಾತ್ರ ಕೊಡ್ತೀವಿ ಅಂತಾರೆ. ಇನ್ನು 24 ತಿಂಗಳ ಅರಿಯರ್ಸ್ ಅನ್ನ ಅವರು ನಮಗೆ ನಿರಾಕರಣೆ ಮಾಡ್ತಾ ಇದ್ದಾರೆ. ಸೊ ಇದು ಯಾವುದೇ ಸಂಘಟನೆ ಸೇರಿದ್ರು ಕೂಡ ಅವರಿಗೆ ಇದೇ ಪರಿಸ್ಥಿತಿ. ಮತ್ತೆ ಎರಡನೇದು 1/1/24 4 ವರ್ಷಗಳ ಅವಧಿಗೆ ವೇತನ ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ನಮ್ಮ ಡಿಮಾಂಡ್ ಇದೆ. ಅದ್ರ ಬಗ್ಗೆ ಸರ್ಕಾರ ಮಾತಾಡಲಿಕ್ಕೆ ತಯಾರಿಲ್ಲ. ಇದು ಯಾವುದೇ ಸಂಘಟನೆಗೆ ಸೇರಿದಂತ ನೌಕರರಿಗೂ ಕೂಡ ಅವ್ರು ಹೇಳೋದು 1/3/27 ಅಂತ. ಅಂದ್ರೆ 4 ವರ್ಷಕ್ಕೆ ಒಂದ್ಸಲ ಆಗಬೇಕಾದ ವೇತನ ಪರಿಷ್ಕರಣೆ 7 ವರ್ಷ 3 ತಿಂಗಳು ಮುಂದೆ ತಳ್ಳುವಂತ ಕುತಂತ್ರಗಳನ್ನ ಸರ್ಕಾರ ಮಾಡ್ತಾ ಇದೆ. ಅದರಿಂದ ಇವತ್ತು ಸಾರಿಗೆ ನೌಕರರಿಗೆ ಅವರ ಹಕ್ಕುಗಳನ್ನ ಉಳಿಸಿಕೊಳ್ಳುವಂತ ಪ್ರಶ್ನೆ ಇದು. ಯಾವುದೇ ಸಂಘಟನೆಗೆ ಸೇರಿರಲಿ, ನಾವು ಎಲ್ಲ ಸಂಘಟನೆಗಳಿಗೂ ಮನವಿ ಮಾಡ್ಕೊಳ್ತೀವಿ, ನಾಳಿನ ಮುಷ್ಕರವನ್ನ ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ರೆ ಮಾತ್ರ ಸಾರಿಗೆ ನೌಕರರ ಹಕ್ಕುಗಳು ಉಳಿಲಿಕ್ಕೆ ಸಾಧ್ಯ. ನಮ್ಮಲ್ಲಿ ಏನೇ ಭಿನ್ನಾಭಿಪ್ರಾಯಗಳಿರಲಿ, ಈ ತರದ ಸರ್ಕಾರ ನೌಕರರ ತಲೆ ಮೇಲೆ, ಅದು ಶಕ್ತಿ ಯೋಜನೆಯನ್ನ ತಲೆ ಮೇಲೆ ಹೊತ್ಕೊಂಡು ಹಲವಾರು ಸಂಕಷ್ಟಗಳ ಮಧ್ಯೆ ಜಾರಿ ಮಾಡಿ ಸರ್ಕಾರಕ್ಕೆ ಒಳ್ಳೆ ಹೆಸರು ತಂದುಕೊಟ್ಟಂತ ಸಾರಿಗೆ ನೌಕರರ ಬಗ್ಗೆ ರಾಜ್ಯ ಸರ್ಕಾರ ಈ ರೀತಿಯ ಒಂದು ತಿರಸ್ಕಾರದ ಧೋರಣೆ ಇಟ್ಕೊಂಡಿರೋದು ಖಂಡಿತವಾಗ್ಲೂ ಖಂಡನೀಯ. ಆದ್ರಿಂದ ನೀವು ಯಾವುದೇ ಸಂಘಟನೆಯವರಾಗಿರ್ಲಿ, ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರವನ್ನ ಯಶಸ್ವಿಗೊಳಿಸಿ ಅಂತ ನಾವು ಕೇಳ್ತೀವಿ. ಮ್ಯಾನೇಜ್ಮೆಂಟ್ ಅಧಿಕಾರಿಗಳು ನಿಮ್ಮ ಮೇಲೆ ಎಸ್ ಮಾತಾಡ್ತೀವಿ, ಚಾರ್ಜ್ ಶೀಟ್ ಕೊಡ್ತೀವಿ, ಆದ್ರೆ ನಾವು ಮಾತ್ರ ನೌಕರರು ಯಾವುದೇ ರೀತಿಯ ಒತ್ತಡಕ್ಕೆ ಒಳಗಾಗದೆ ಒಗ್ಗಟ್ಟಾಗಿ ಈ ಒಂದು ಮುಷ್ಕರವನ್ನ ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ವಿನಂತಿ ಮಾಡ್ಕೊಳ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.